ಇನ್ನ 3 ತಳಿ ಅಕ್ಟೋಬರ್ ನಂತರ ಬರುತ್ತೆ. ಓಕೆ. ಈಗ ಮೊದಲನೇದಾಗಿ ಸೂಪರ್ ನೇಪಿಯರ್ ಇರ್ಬೋದು, ಎರಡನೇದು ರೆಡ್ ನೇಪಿಯರು, ಸ್ಮಾರ್ಟ್ ನೇಪಿಯರು, ತೈವಾನ್ ಜಾಯಿಂಟ್ ಕಿಂಗ್ ನೇಪಿಯರು, ಮುಸ್ಕಿಂಜೋಳ ಕ್ರಾಸ್ ನೇಪಿಯರು, V1 ಮಲ್ಬೇರಿ ಇದೆ, ಸಿತಾರೆಯ ಗ್ರಾಸ್ ಇದೆ, ಇದು ಜಂಬೋ ಗ್ರಾಸ್ ಇದೆ, 5G ಗ್ರಾಸ್ ಇದೆ. ಟೋಟಲ್ 9 ತಳಿ ಈಗ ಆಲ್ರೆಡಿ ಸೇಲ್ಗಿದೆ. ಅದರಲ್ಲಿ ವಿಶೇಷವಾಗಿ ಈ ಜಂಬೋ ನೇಪಿಯರ್ ಬಂದ್ಬಿಟ್ಟು ವಾರ್ಷಿಕವಾರು 500 ಟನ್ ಇಳುವರಿ ಬರ್ತದೆ. ಸೊ ಇದ್ರ ವಿಶೇಷತೆ ಏನಂದ್ರೆ ಕಬ್ಬಕ್ಕಿಂತ ದಪ್ಪ ಸರಿ ಕಡ್ಡಿ. ಓಕೆ. ಸೊ ಇದನ್ನ CNG ಆಗಿ ಮಾಡ್ಕೋಬಹುದು ಬೇಕಾದ್ರೆ ರೈತರು, ಅಥವಾ ಕುರಿ ಮೇಕೆ ಸಾಕಾಣಿಕೆ, ಹಸು ಸಾಕಾಣಿಕೆ ಮಾಡ್ಕೋಬಹುದು. ನೋಡ್ತಾ ಇರಿ ಬನ್ನಿ ಯಾವ ರೀತಿ ಕಡ್ಡಿ ದಪ್ಪ ಇದೆ ಅಂತ. ಇದರ ಎತ್ತರ ಬಂದ್ಬಿಟ್ಟು 20 ರಿಂದ 25 ಟನ್ ಬರುತ್ತೆ, ಅಡಿ ಎತ್ತರ ಬರುತ್ತೆ. ಓಕೆ. ನೋಡಿ ಕಬ್ಬಿನ ದಪ್ಪ ಈ ಕಡ್ಡಿಗಳು. ಸೂಪರ್ ಆಗಿದೆ ಕಡ್ಡಿ. ಕಬ್ಬಿನ ಸಗದ ಕಾಣ್ತಾ ಇದೆ. ಕಬ್ಬಿನ ದಪ್ಪ ನೋಡಿ ಯಾವ ರೀತಿ ಇದೆ ಅಂತ. ಇಂಥ ಉತ್ತಮ ಬಲ್ತರ ಕಡ್ಡಿಗಳು ನಾವು ಕೊಡೋದು ರೈತರಿಗೆ. ಸೊ ವಾರ್ಷಿಕವಾರು 500 ಟನ್ ಇಳುವರಿ ಬರೋದ್ರಿಂದ ಈಗ 2 ಎಕರೆ ಹಾಕಮ್ಮೆ ಕೂಡ 1 ಎಕರೆ ಹಾಕೊಂಡ್ರೆ ಸಾಕು ಈ ನೇಪಿಯರ್ ತಳಿಗಳು. ಇದು ಮೂಲತಃ ಕಿನಿಯಾ ದೇಶದ್ದು, ಅಂದ್ರೆ ಚೈನೀಸ್ ಕೆನಿಯನ್ ಜಂಬೋ ಅಂತ ಕರೀತಾರೆ. ಇದು ಅತಿ ಹೆಚ್ಚು ನೀರಿನ ಪ್ರಮಾಣ ಕೂಡಿದೆ. ಇದು ಕಬ್ಬು ಮಿಶ್ರಿತ ಆಹಾರ ಅಂತ ಹೇಳ್ಬೋದು, ಯಾಕಂದ್ರೆ ಕಬ್ಬಿನ ದಪ್ಪ ಇರೋದ್ರಿಂದ. ಇದು ಪ್ರೋಟೀನ್ ಕಂಟೆಂಟ್ ಬಂದು ಒಂದು 18% ಇದೆ ಸರ್ ಇದರಲ್ಲಿ. ಸೊ ಹಂಗಾಗಿ ರೈತರಿಗೆ ಮೇವಿನ ಸಮಸ್ಯೆಗೆ ಶಾಶ್ವತ ಪರಿಹಾರ ಅಂತ ಹೇಳ್ಬೋದು ನಾವು. ಸರ್ ಆಯ್ತು, ಈಗ ನೀವು ಇದನ್ನ ಕಡ್ಡಿ ಎಲ್ಲ ನೀವೇನು ರೈತರಿಗೆ ನೀವೇನು ಕೊಡ್ತಾ ಇದ್ದೀರಾ, ಮಾರ್ತಾ ಇದ್ದೀರಾ? ಹೌದು. ಸೊ ಏನಾದ್ರು ಬೇಕು ಅಂದ್ರೆ ನಿಮ್ಮನ್ನು ಯಾವ ರೀತಿ ಸಂಪರ್ಕ ಮಾಡ್ಬೇಕಾಗುತ್ತೆ, ಏನೇನು ಪ್ರೋಸೆಸ್ ಇದೆ ಸರ್? ಸರ್ ನಮ್ಮ ಕಡ್ಡಿಯನ್ನ ಬೇಕನ್ಸಿದೆ, ಬೇಕಾದ್ರೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ನೀವು ಕಾಲ್ ಮಾಡಿ ಬುಕ್ ಮಾಡ್ಕೋಬಹುದು, ಅಥವಾ ವಾಟ್ಸ್ಆಪ್ ಅಲ್ಲಿ ಹಾಯ್ ಅಂತ ಹಾಕಿದ್ರೆ ಸಂಪೂರ್ಣ ನಮ್ಮ ಕ್ಯಾಟ್ಲಾಗ್ ಲಿಸ್ಟ್ ಬರುತ್ತೆ. ಆ ಲಿಸ್ಟ್ ಯಾವ ಕಡ್ಡಿ ಬೇಕಂದ್ರೆ ನೀವು ನಮ್ಗೆ ಲಿಸ್ಟ್ ಕಳ್ಸಿದ್ರೆ ಆ ಕಡ್ಡಿಗಳನ್ನ ನಾವು ಕಳ್ಸಿಕೊಡ್ತೀವಿ. ಪ್ರೊಸೀಜರ್ ಏನಂದ್ರೆ ನಮಗೆ ಅಡ್ರೆಸ್ ಹಾಕ್ಬೇಕಾಗುತ್ತೆ ನೀವು ಒಂದು, ಎರಡನೇದು ಎಷ್ಟು ಕಡ್ಡಿ ಬೇಕು ಅಂದ್ರೆ ಅಷ್ಟು ಕಡ್ಡಿಯ ಅಮೌಂಟ್ ನಮಗೆ ಪೇ ಮಾಡಿದ ನಂತರವೇ ನಾವು ಕಟಿಂಗ್ ಸ್ಟಾರ್ಟ್ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ವಿತೌಟ್ ಪೇಮೆಂಟ್ ಯಾವುದೇ ಕಾರಣಕ್ಕೆ ಕಟಿಂಗ್ ಸ್ಟಾರ್ಟ್ ಮಾಡೋದಿಲ್ಲ ನಾವು. ಯಾಕಂದ್ರೆ ಈಗ ರೈತರು ಕೆಲವೊಬ್ರು 1 ಎಕರೆ ಬೇಕು ಸರ್ 10,000 ಕಡ್ಡಿ ಕೊಡಿ ಅಂತಾರೆ. ಆಮೇಲೆ 1 ವಾರ ಬಿಟ್ಬಿಟ್ಟು ಸರ್ ಮಳೆ ಜಾಸ್ತಿ ಆಯ್ತು, ಪೀಸ್ ಸುಟ್ಟಾಯ್ತು, ಈ ತರ ಹಲವಾರು ಪ್ರಾಬ್ಲಮ್ ಇರ್ತಾರೆ. ಕಟ್ ಮಾಡಿ ಇಟ್ಟಿರ್ತೀವಿ, ಅವಾಗ ಡ್ರೈ ಆಗಿ ಸ್ಟಾರ್ಟ್ ಆಗುತ್ತೆ. ಮತ್ತೆ ಅದು ಸಮಸ್ಯೆ ಆಗ್ಬಿಡುತ್ತೆ. ಒಂದೇ ಕಾರಣಕ್ಕೋಸ್ಕರ ಪೇಮೆಂಟ್ ಆದ ನಂತರವೇ ನಾವು ಕಡ್ಡಿಗಳನ್ನ ಕೊಡುತ್ತೆ ಸರ್. ಸೊ ಈಗ ಕರ್ನಾಟಕದ ಅದ್ಯಾಂತ ಕೊಡ್ತೀರಾ, ಎಲ್ಲೆಲ್ಲಿ ಕೊಡ್ತೀರಾ ಸರ್? ಸರ್ ಎಂಟೈರ್ ಇಂಡಿಯಾ ನಮ್ಮ ಕೊರಿಯರ್ ಸರ್ವಿಸ್ ಇದೆ. ಎಂಟೈರ್ ಇಂಡಿಯಾ ಎಲ್ಲಿ ಬೇಕಾದ್ರೂ ಯಾವ ರೀತಿ ಇರುತ್ತೆ ಸರ್ ಅದು ಪ್ರೋಸೆಸ್? ಸರ್ ಒಂದು SRS ಬಸ್ ಮುಖಾಂತರ ಕಳಿಸ್ತೀವಿ, KSRTC ಬಸ್ ಮುಖಾಂತರ ಕಳಿಸ್ತೀವಿ, VRL ಮುಖಾಂತರ ಕಳಿಸ್ತೀವಿ, ನವತಾ ಮುಖಾಂತರ ಕಳಿಸ್ತೀವಿ, DTDC ಬೈ ಪೋಸ್ಟ್, ಮತ್ತೆ ಇಂಡಿಯನ್ ರೈಲ್ವೇಸ್ ಮುಖಾಂತರ ಕಳಿಸ್ತೀವಿ ಸರ್. ಸೊ ಹೇಳಿದ್ರಿ ನಿಮ್ಮ ಹತ್ರ ಈಗ ಕಡ್ಡಿ ತಗೊಂಡೋಗ್ತಾರೆ, 1,000 ಕಡ್ಡಿ ತಗೊಂಡೋಗ್ತಾರೆ. ಸೊ ತಗೊಂಡೋದ್ಮೇಲೆ ಯಾವ ರೀತಿ ಪ್ರೋಸೆಸ್ ಇರುತ್ತೆ, ಅವ್ರು ಯಾವ ರೀತಿ ನಾಟಿ ಮಾಡ್ಬೇಕಾಗುತ್ತೆ, ಅದು ನೀವೇನಾದ್ರೂ ತಿಳಿಸ್ಕೊಡ್ತೀರಾ ಅವ್ರಿಗೆ? ಪ್ರತಿಯೊಂದು ಮಾಹಿತಿನೂ ಕೂಡ ರೈತನ ವಾಟ್ಸ್ಆಪ್ ಮುಖಾಂತರ ಕಳಿಸ್ಕೊಡ್ತೀವಿ, ಇನ್ಕ್ಲೂಡ್ ವಿಡಿಯೋಸ್ ಕಳಿಸ್ಕೊಡ್ತೀವಿ. ಇದೇ ರೀತಿ ನಾಟಿ ಮಾಡಬೇಕಂತ ಈ ಗಿಡದಿಂದ ಗಿಡಕ್ಕೆ 1 ಅಡಿ ಉದ್ದ ಮುಖಾಂತರ ನೀರಲ್ಲಿ ಡಿಪ್ ಮಾಡಿ ನೆನಕ್ಬಿಟ್ಟು ನಾಟಿ ಮಾಡೋದು ತುಂಬಾ ಅತ್ಯುತ್ತಮ. ಅವಾಗ ಪ್ರತಿಯೊಂದು ಕೂಡ ಉಳುಮೆ ಫ್ರೆಶ್ ಆಗಿದೆ, ತುಂಬಾ ಅನುಕೂಲ ರೈತರಿಗೆ. ಅವಾಗ ಮೋರ್ ದನ್ 90-95% ರಿಸಲ್ಟ್ ಬರುತ್ತೆ ರೈತರಿಗೆ. ಸೊ ಇಂಥ ಟೈಮಲ್ಲೇ ಇದನ್ನು ನಾಟಿ ಮಾಡ್ಬೇಕಂತ ಇದೆ, ಯಾವಾಗ ಬೇಕಾದ್ರೂ ಮಾಡಬಹುದು ಸರ್? ಸರ್ ವರ್ಷದ ನಾಟಿ ಮಾಡ್ಕೋಬಹುದು. ಈಗ ರೈತರಿಗೆ 1 ಎಕರೆಗೆ ನಾಟಿ ಮಾಡ್ತಾರೆ, ಅದು ಮೇವು ಕಟಾವಿಗೆ ಎಷ್ಟು ತಿಂಗಳಿಗೆ ಬರುತ್ತೆ ಸರ್? ಯಾವುದೇ ಕಡ್ಡಿ ಹಾಕೊಂಡು ಕೂಡ ನಮ್ಮಲ್ಲಿ 70 to 80 ಡೇಸ್ ಅಂದ್ರೆ 70 ರಿಂದ 80 ದಿನಕ್ಕೆ ಮೊದಲ ಕಟಾವು ಬರುತ್ತೆ. ತದನಂತರ 30 ರಿಂದ 45 ದಿನಕ್ಕೆ ಎರಡನೇ ಕಟಾವು ಬರುತ್ತೆ ಸರ್. ಓಕೆ, ಅಂದ್ರೆ 30-40 ದಿನಕ್ಕೆ ಮತ್ತೆ ಎರಡನೇ ಕಟಾವು ಮಾಡ್ತಾ ಇರಬಹುದು ಕಂಟಿನ್ಯೂಸ್ ಹಂಗೇನೆ? ಹೌದೌದು. ಓಕೆ.